ಡಾಕ್ಟರ್ ಬಿ ರಮೇಶ್ ಅಧ್ಯಕ್ಷತೆಯಲ್ಲಿ ಬೃಹತ್ ಹಿಂದೂ ಸಮಾಜೋತ್ಸವ ಹಾಗೂ ಸಭಾ ಕಾರ್ಯಕ್ರಮ. ದಾಸನಪುರ ಹೋಬಳಿ ವಿರಾಟ್ ಹಿಂದೂ ಸಮಾಜೋತ್ಸವ ಹಾಗೂ ಶೋಭಾಯಾತ್ರೆ ಹುಸ್ಕೂರು ಗ್ರಾಮ ಪಂಚಾಯಿತಿಯ ನಿಕಟಪೂರ್ವ ಅಧ್ಯಕ್ಷರಾದ ಡಾಕ್ಟರ್ ಬಿ ರಮೇಶ್ ಅವರ ಅಧ್ಯಕ್ಷತೆಯಲ್ಲಿ ಅದ್ದೂರಿಯಾಗಿ ನಡೆಯಿತು. ತರಕಾರಿ ಮಂಡಿಯಿಂದ ಶುರುವಾದ ಶೋಭಾಯಾತ್ರೆಯು ಹೊನ್ನಸಂದ್ರ ಕ್ರಾಸ್ವರೆಗೂ ನಡೆಯಿತು. ಶೋಭಾಯಾತ್ರೆಯಲ್ಲಿ ಮಹಿಳೆಯರು ಕಳಸಗಳನ್ನು ಹೊತ್ತು ಸಾಗಿದರೆ, ಯುವಕರು ತಮಟೆ ವಾದ್ಯಗಳ ವೀರಗಾಸೆ ನೃತ್ಯಗಳೊಂದಿಗೆ ಹೆಜ್ಜೆಗಳನ್ನು ಹಾಕಿದರು. ಯಾತ್ರೆಯ ಹೊನ್ನಸಂದ್ರ ಕ್ರಾಸಿಗೆ ಬರುತ್ತಿದ್ದಂತೆ ಶಾಸಕರು ಆಗಮಿಸಿದರು. ಶಾಸಕರಿಗೆ ಅದ್ದೂರಿಯಾಗಿ ಸಿಡಿಮದ್ದು ಸಿಡಿಸಿ ಬರಮಾಡಿಕೊಳ್ಳಲಾಯಿತು. ಯಾತ್ರೆಯೊಂದಿಗೆ ಹೆಜ್ಜೆ ಹಾಕಿದ ಶಾಸಕರು ತಮಟೆಗಳ ಸದ್ದಿಗೆ ನೃತ್ಯ ಮಾಡಿದರು. ಶಾಸಕರಿಗೆ ಡಾಕ್ಟರ್ ಬಿ ರಮೇಶ್ ಅವರು ಸಾಥ್ ನೀಡಿದರು. ನಂತರ ಸಭಾ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸಿ ಭಾರತಾಂಬೆಯ ಫೋಟೋಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು. ಸಭೆಯನ್ನು ಉದ್ದೇಶಿಸಿ ದಿಕ್ಸೂಚಿ ಭಾಷಣ ಮಾಡಿದ್ದ ಸ್ನೇಹ ಡಾಂಬ್ಲೆ ಅವರು ಅದ್ಭುತ ಮಾತುಗಳು ನೆರೆದಿದ್ದ ಹಿಂದೂ ಕಾರ್ಯಕರ್ತರಿಗೆ ಹೊಸ ಚೈತನ್ಯ ನೀಡಿತು. ಈ ಕಾರ್ಯಕ್ರಮದಲ್ಲಿ ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್, ಹುಸ್ಕೂರು ನಿಕಟಪೂರ್ವ ಅಧ್ಯಕ್ಷರಾದ ಡಾಕ್ಟರ್ ಬಿ ರಮೇಶ್, ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಎಂ ರಾಮಮೂರ್ತಿ, ಪವಾಡ ಬಸವಣ್ಣ ದೇವರಮಠ, ನೆಲಮಂಗಲ ಶ್ರೀ ಸಿದ್ದಲಿಂಗ ಸ್ವಾಮಿಗಳು, ಪ್ರೇರಕ ಭಾಷಣಕಾರರು ಹಾಗೂ ಶಿಕ್ಷಕರಾದ ಸ್ನೇಹ ಡಾಂಬ್ಲೆ, ಬಿಜೆಪಿ ಮುಖಂಡರಾದ ಚೊಕ್ಕನಹಳ್ಳಿ ವೆಂಕಟೇಶ್ ಮತ್ತು ಗ್ರಾಮ ಪಂಚಾಯಿತಿಯ ಎಲ್ಲಾ ನಿಕಟಪೂರ್ವ ಸದಸ್ಯರುಗಳು, ಹಿಂದೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಪ್ರತಿ ಗ್ರಾಮದಲ್ಲೂ ಪ್ರತಿ ಊರಿನಲ್ಲೂ ಕೂಡ RSSನ ಶತಮಾನೋತ್ಸವದ ಅಂಗವಾಗಿ ಎಲ್ಲರಲ್ಲೂ ಕೂಡ ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮ, ಸಮಾಜೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇರತಕ್ಕಂಥದ್ದು ಅತ್ಯಂತ ಸಂತೋಷವಾಗಿರ್ತಕ್ಕಂಥದ್ದು. ಕಾರಣ, ಜಾಗೃತರಾಗಬೇಕು ಅಂತಂತಂದ್ರೆ ಯಾವುದಾದ್ರೂ ಒಂದು ನೆಪ ಅಂತಕ್ಕಂಥದ್ದು ನಮಗೆ ಬೇಕು. ಆ ನೆಪ ಅಂತಕ್ಕಂಥದ್ದಿಲ್ಲ ಅಂತಂತಂದ್ರೆ ನಾವು ಯಾವತ್ತೂ ಕೂಡ ಜಾಗೃತರಾಗಕ್ಕೆ ಸಾಧ್ಯ ಆಗಲ್ಲ. ನೋಡಿ, ಕಾರಣ ಏನಪ್ಪ ಅಂತಂತಂದ್ರೆ ನಾವೆಲ್ಲ ಪ್ರತಿ ವರ್ಷನೂ ಕೂಡ ಊರುಗಳಲ್ಲಿ ಜಾತ್ರೆ ಮಾಡ್ತೀವಿ. ಆ ಜಾತ್ರೆ ಅಂತಕ್ಕಂಥದ್ದು ಬರ್ತೈತೆ ಅಂತಿದ ತಕ್ಷಣ ನಮಗೆ ಸಂಭ್ರಮ ಸಡಗರ ಅಂತಕ್ಕಂಥದ್ದು ನಮಗೆ ಮನೆಯಲ್ಲಿ ಮತ್ತು ಮನದಲ್ಲಿ ನಮಗೆಲ್ಲ ಭಾಳ ಆ ಸಮಯ, ಆ ದಿನ ಅಂತಕ್ಕಂಥದ್ದು ನಾವು ಅಚ್ಚೊತ್ತನ್ನು ಹಾಕೊಂಡಿರ್ತೀವಿ. ಯಾಕೆ ಅಂತಂತಂದರೆ ನಮ್ಮೂರ ಹಬ್ಬ ನಾವೆಲ್ಲರ ಸಂಭ್ರಮದಿಂದ ಆಚರಣೆ ಮಾಡಬೇಕು. ಆ ದೇವಿಯನ್ನು, ಆ ದೇವರನ್ನು ಆಶೀರ್ವಾದವನ್ನು ಪಡೆಯೋಣ ಅಂತಕ್ಕಂಥ ದೃಷ್ಟಿಯಿಂದ. ಅದೇ ರೀತಿ ನಾವೆಲ್ಲ ಆಗಿರೋದ್ರಿಂದ ನಾವೆಲ್ಲ ಜಾಗೃತ ವ್ಯವಸ್ಥೆಗೆ ಬರಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವೆಲ್ಲ ಯಾವಾಗ ಜಾಗೃತರಾಗ್ತೀವಪ್ಪ ಅಂತಂತಂದರೆ, ಪಕ್ಕದ ಮನೆಯವ್ರಿಗೆ ಕಷ್ಟ ಬಂದಾಗ ನಾವು ಜಾಗೃತರಾಗಲ್ಲ, ನಮ್ಮನೆಗೆ ಬಂದಾಗ ಮಾತ್ರ, ನಾವು ಕಷ್ಟ ಬಂದಾಗ ಮಾತ್ರ ನಾವೆಲ್ಲ ಜಾಗೃತರಾಗ್ತಕ್ಕಂಥ ಮಾನಸಿಕತೆ ಇರ್ತಕ್ಕಂಥದ್ದು. ಈ ಮಾನಸಿಕತೆಯನ್ನು
ದೂರ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಹಿಂದೂ ಅಂತಂತಂದರೆ ನಾವೆಲ್ಲ ಒಂದು, ನಾವೆಲ್ಲ ಮುಂದು ಅಂತಕ್ಕಂಥದ್ದಾಗಬೇಕು. ನಾವು ಹಿಂದೂ ಅಂತಂತಂದರೆ ನಾವಾಗೆಲ್ಲ ಹಿಂದೂ ಅಂತಕ್ಕಂಥ ಹಿಂದಕ್ಕೆ ಹೋಗೋದಾಗಬಾರ್ದು. ನಾವೆಲ್ಲ ಭವಿಷ್ಯದಲ್ಲಿ ಮುಂದು ಸಾಗು ಮುಂದೆ ಅಂತಕ್ಕಂಥ ದೃಷ್ಟಿಯಿಂದ ನಾವೆಲ್ಲ ಮುಂದುವರಿಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷ. ಶುದ್ಧತೆಯನ್ನ ತೋರಿಸುತ್ತೆ, ಪವಿತ್ರತೆಯನ್ನ ತೋರಿಸುತ್ತೆ, ನಮ್ಮ ಧರ್ಮದ ಸನಾತನತೆಯನ್ನ ತೋರಿಸುತ್ತೆ. ಹೀಗಾಗಿ ಅದನ್ನ ನೋಡಿದಾಗ ಅದು ತ್ಯಾಗದ ಪ್ರತೀಕ ಅಂತ ಅನ್ಸುತ್ತೆ. ತ್ಯಾಗವನ್ನ, ಸೇವೆಯನ್ನ ಮುಖ್ಯವಾಗಿ ಇಟ್ಕೊಂಡಂತ ಸಮಾಜ ಅದು ಮಾತ್ರ ಬದುಕೋದಕ್ಕೆ ಸಾಧ್ಯ. ಇನ್ನೊಬ್ಬರನ್ನ ಕೊಂದು ಬದುಕುವಂತ ಸಮಾಜ, ಆ ಒಂದು ಧರ್ಮ ಬದುಕೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನುವಂಥದ್ದಕ್ಕೆ ಮುಖ್ಯವಾದಂತ ಒಂದು ಉದಾಹರಣೆನೆ ನಾವು ಮಾಡ್ತಾ ಇರುವಂತ ಸಮಾಜೋತ್ಸವ. ನಮ್ಮ ಜಗತ್ತಿನಲ್ಲಿ ನಾವು ಇತಿಹಾಸದ ಪುಟಗಳನ್ನ ಒಮ್ಮೆ ತಿರುಗುತ್ತಾ ಹೋದ್ರೆ ಎಷ್ಟೆಲ್ಲ ನಾಗರಿಕತೆಗಳು ಬಂದು ಹೋದ್ವು. ಅದು ಗ್ರೀಕ್ ಆಗಿರ್ಬೋದು, ಮಯಾನ್ ಆಗಿರ್ಬೋದು, ಮೆಸೊಪೊಟೇಮಿಯಂ ಆಗಿರ್ಬೋದು, ಇನ್ಕಾ ಆಗಿರ್ಬೋದು, ಈ ತರ ಎಷ್ಟೋ 46ಕ್ಕೂ ಹೆಚ್ಚು ಸಿವಿಲೈಸೇಷನ್ಗಳು, ನಾಗರಿಕತೆಗಳು ಬಂದು ಹೊಟ್ಟೋದ್ವು. ಇವೆಲ್ಲದಕ್ಕಿನ್ನೂ ಪ್ರಾಚೀನವಾದಂತಹ ನಾಗರಿಕತೆ ಅಂತಂದ್ರೆ ಅದು ಒಂದೇ ಒಂದು, ಅದು ಭಾರತದ ನಾಗರಿಕತೆ. ನಮ್ಗೆಲ್ಲ ಅನ್ಸುತ್ತೆ ಈ ನಾಗರಿಕತೆಗಳು ಇವತ್ತು ಎಲ್ಲಿ ಹೊಟ್ಟೋದು? ಒಂದಿಷ್ಟು ರಾಜರ ಸ್ವಾರ್ಥಕ್ಕೆ ಬಲಿಯಾದ್ರೆ ಇನ್ನೊಂದಿಷ್ಟು ಆಕ್ರಮಣಗಳಿಗೆ ಬಲಿಯಾದ್ವು, ಇನ್ನೊಂದಿಷ್ಟು ಒಳ ಜಗಳಗಳಲ್ಲಿ ಬಲಿಯಾದ್ರೆ ಮತ್ತೊಂದಿಷ್ಟು ಸಿವಿಲೈಸೇಷನ್ಗಳು ಅಥವಾ ನಾಗರಿಕತೆಗಳು ಮುನ್ನಡೆಯೋದಕ್ಕೆ ಸಾಧ್ಯವಾಗಲ್ದೆ ಯಾವುದೋ ಒಂದು ಕಟ್ಟುಪಾಡಿಗೆ ಸಿಲುಕಾಕೊಂಡು ಅಲ್ಲೇ ತನ್ನ ಜೀವನವನ್ನ ಬಿಟ್ಟೋಯ್ತು. ಇವತ್ತು ಅದು ಹಿಸ್ಟ್ರಿ ಪುಸ್ತಕಗಳು, ಇತಿಹಾಸದ ಪುಸ್ತಕಗಳಕ್ಕಿಂತ ಹೊರತಾಗಿ ಇನ್ನೆಲ್ಲೂ ನಮಗೆ ಕಾಣೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಭಾರತದ ಪರಂಪರೆ ಯಾವಾಗ ಈ 46 ನಾಗರಿಕತೆಗಳಲ್ಲಿ ಮನುಷ್ಯ ಇನ್ನು ಮಂಗರಂತೆ ಮರದಿಂದ ಮರಕ್ಕೆ ಎಗರ್ತಾ ಇದ್ನೋ, ಅವಾಗ ಈ ದೇಶದಲ್ಲಿದ್ದಂತಹ ನಾಗರಿಕತೆ ಎಂಥ ನಾಗರಿಕತೆ ಅಂತಂದ್ರೆ ಅದ್ ಹೇಳ್ತಾ ಇತ್ತು, ನಮ್ಮ ಗಮನ ಯಾವಾಗ್ಲೂ ಕತ್ತಲಿನ ಕಡೆ ಅಲ್ಲ ಬೆಳಕಿನ ಕಡೆ ಇರಬೇಕು, ನಮ್ಮ ಗಮನ ಯಾವಾಗ್ಲೂ ಸಾವಿನ ಕಡೆ ಅಲ್ಲ ಉಜ್ವಲತೆಯ ಕಡೆ ಇರಬೇಕು, ನಮ್ಮ ಗಮನ ಯಾವಾಗ್ಲೂ ಅಸತ್ಯದ ಕಡೆ ಅಲ್ಲ ಸತ್ಯದ ಕಡೆ ಇರಬೇಕು ಅಂತ. ಅದಕ್ಕೆ ನಾವು ಪ್ರಾರ್ಥನೆ ಮಾಡುವಾಗ ಪ್ರತಿ ದಿವಸ ಹೇಳ್ತೀವಿ, ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ನಾವೆಲ್ಲರೂ ಪಾಪಿಗಳು ಅಂತ ಹೇಳದೆ ನಾವೆಲ್ಲರೂ ಅಮರ ಪುತ್ರರು ಅಂತ ಹೇಳಿದಂಥ ಸಂಸ್ಕೃತಿ ನಮ್ಮ ಉಸ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಇವತ್ತು ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಗಣ್ಯ ವ್ಯಕ್ತಿಗಳು ಮತ್ತು ಸ್ವಾಮಿಗಳು ಮತ್ತು ನಮ್ಮ ಶಾಸಕರಾದಂಥ ವಿಶ್ವಣ್ಣನವರು ಮತ್ತು ಎಲ್ಲ ನಮ್ಮ ಸದಸ್ಯರುಗಳು, ಮುಖಂಡರುಗಳು ಮತ್ತು ಹಿಂದೂ ಸಮಾಜದ ಎಲ್ಲ ಗಣ್ಯರು ಕೂಡ ಇವತ್ತು ಬಂದಿದ್ದರು. ಅದೇ ರೀತಿ ಸ್ತ್ರೀಶಕ್ತಿ ಸಂಘದ ಎಲ್ಲ ಪದಾಧಿಕಾರಿಗಳು, ಸ್ತ್ರೀಶಕ್ತಿ ಸಂಘದವರು ಮತ್ತು ಇನ್ನು ಅನೇಕ ಗಣ್ಯರು ಕೂಡ ನಮ್ಮ ಇವತ್ತು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ಆಗಮಿಸಿದರು. ಇವಾಗ ಹಿಂದೂ ಅಂದರೆ ನಾವು ಹಿಂದೂಗಳು ಅಂತ ಬಂದಾಗ ಒಂದು ಖುಷಿ, ಜೋಶು, ಒಂದು ಜಾತ್ರೆ ಥರ, ಹಬ್ಬದ ಥರ ನಾವು ಹಿಂದೂ ಸಮಾಜೋತ್ಸವ ಇವತ್ತು ಕಾರ್ಯಕ್ರಮ ಮಾಡಿದ್ದೀವಿ. 1 ಕಿಲೋಮೀಟ್ರಿಂದ ಮೆರವಣಿಗೆ ಮುಖಾಂತರ ಡೊಳ್ಳು ಕುಣಿತ ಮತ್ತು ವೆಹಿಕಲ್ನಲ್ಲಿ ನಮ್ಮ ಭಾರತ ಮಾತೆಯನ್ನು ಕೂರಿಸ್ಕೊಂಡು ಮೆರವಣಿಗೆ ಸಮೇತವಾಗಿ ನಾವೆಲ್ಲ ಬಂದು ಇವತ್ತು ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೀವಿ. ಹಿಂದೂ ಒಂದು ಸಮಾಜೋತ್ಸವ ಅಂತಂದರೆ ನಾವು ಹೇಳ್ದಂಗೆ ನಮ್ಮ ಮನೆಯಲ್ಲಿ ಹಬ್ಬನ ಹರಿದಿನನ ಮತ್ತು ಸಮಾಜದಲ್ಲಿ ಒಂದು ಕಾರ್ಯಕ್ರಮನ ಅದ್ದೂರಿಯಾಗಿ ನಾವು ಜಾತ್ರೆ ರೀತಿ ಮಾಡ್ತಾ ಇದ್ದಾಗ ಅದೊಂದು ಸಂಭ್ರಮ. ವರದಿಗಾರರು ಹನುಮಂತರಾಜು, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.